ಅಮ್ಮ ಬೇರೆ ಕ್ಯಾಶ್ನ ರೌಡಿ ಕೊಟ್ಬಿಡ್ಬೇಕು. ನಾನು ಇಷ್ಟೆಲ್ಲ ರಿಸ್ಕ್ ತಗೋತಿರೋದು ನನ್ ವಿಕ್ಕಿನ ಬಚಾವ್ ಮಾಡೋದಕ್ಕೆ ಅಂತ. ಆದ್ರೆ ಈ ಅಪ್ಪ ಅಮ್ಮ ಹೇಳ್ತಿರೋದನ್ನ ಕೇಳಿದ್ರೆ ನನ್ನ ವಿಕ್ಕಿನ ಯಾವತ್ತೂ ಒಂದಾಗಕ್ ಬಿಡಲ್ಲ ಅನ್ಸುತ್ತೆ. ವಿಕ್ಕಿನ ಬಿಟ್ಟು ನಾನಂತೂ ಬದುಕಲ್ಲ. ಪ್ರೋ ಹಾಗೆ ಓಡೋಗಿ ಮದ್ವೆ ಆಗೋಣ ಅಂದ್ರೆ ವಿಕ್ಕಿ ಎಮ್ಮೆಲ್ಲೆ ಮಗ. ಪಾಪ ಶಕ್ತಿ ಅಂಕಲ್ ಹೆಸರು ಹಾಳಾಗುತ್ತೆ. ಏನ್ ಮಾಡೋದು? ರಿತು, ಯಾಕೆ ಏನಾಯ್ತು? ಹುಷಾರಿಲ್ವಾ? ವಾತಾವರಣ ಬೇರೆ ಸರಿಗಿಲ್ಲ. ಬಿಸಿಲು ಮಳೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಜಂಪ್ ಮಾಡ್ತಾನೆ ಇದೆ. ಬೇಗ ಹುಷಾರ್ ತಪ್ಪುತ್ತೆ. ಯಾಕೆ ಡಲ್ ಆಗಿದ್ಯಾ? ಮೇಲಿಂದ ನೋಡೋದಕ್ಕೆ ಆರಾಮಾಗೆ ಇದ್ದೀನಿ ಅದಕ್ಕೆ, ಆದ್ರೆ ಮನ್ಸೇ ಸರಿ ಇಲ್ಲ. ಏನಾಯ್ತೀಗ? ಅಪ್ಪ ಯಾವ್ದೋ ಸಂಬಂಧನ ಓಕೆ ಮಾಡ್ತೀನಿ ಅಂತ ಮಾತಾಡ್ತಿದ್ರು. ವಿಕ್ಕಿನ ಮರ್ತು ಬೇರೆಯವ್ರ ಜೊತೆ ಲೈಫ್ ಸ್ಪೆಂಡ್ ಮಾಡೋದಕ್ಕೆ ನನ್ಗಂತೂ ಇಷ್ಟ ಇಲ್ಲ. ಅದಕ್ಕೆ ಆಗೊಂದ್ ವೇಳೆ ನಡೆದ್ರು ನಾನಂತೂ ಬದುಕಿರಲ್ಲ. ಈ ನಿನ್ನ ಕಣ್ಣೀರನ್ನ ಇಲ್ಲಲ್ಲ, ನಿಮ್ಮ ಅಣ್ಣನ ಎದುರಿಗೆ ಉಪಯೋಗಿಸು, ಎಲ್ಲ ಸರಿ ಹೋಗ್ಬಿಡುತ್ತೆ. ಏನ್ ಹೇಳ್ತಿದ್ದೀರಾ ಅದಕ್ಕೆ? ವಿಷಯ ತುಂಬಾ ಸಿಂಪಲ್ ಇತ್ತು. ಒಂದ್ ವೇಳೆ ನಿನ್ ಮದ್ವೆ ನಡೆಯೋದಿದ್ರು ಮುರಿಯೋದಿದ್ರು ಅದಕ್ಕೆ ಕಾರಣ ಅರ್ಜುನೇ ಆಗಿರ್ತಾನೆ. ಅಮ್ಮ ಒಪ್ಕೊಂಡ್ರು ಅರ್ಜುನೇ ನಿನ್ನ ಮದ್ವೆಗೆ ತಕರಾರ್ ತೆಗಿಬೋದು. ಮೊದ್ಲೇ ಎದ್ರಿಕೊಂಡಿದ್ದೀನಿ. ನೀವು ಏನೇನೋ ಹೇಳಿ ಎದುರಿಸ್ಬೇಡಿ ಅದಕ್ಕೆ. ಹೆದರಿಸ್ತಾ ಇಲ್ವೇ? ಮುಂದೆ ಏನ್ ನಡಿಬೋದು ಅನ್ನೋದನ್ನ ಈಗ್ಲೇ ಹೇಳ್ತಾ ಇದ್ದೀನಿ. ನೀನೇ ಯೋಚನೆ ಮಾಡು. ಅರ್ಜುನ್ ಮತ್ತೆ ವಂದನಾ ಮದ್ವೆ ಆಗೋಗಿದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ವಿಕ್ಕಿ ಮದ್ವೆ ಬಗ್ಗೆ ಮಾತಾಡ್ತಾ ಇದ್ರು ತಾನೆ. ಆದ್ರೆ ಈಗ ಅವನಿಷ್ಟಪಟ್ಟವ್ರನ್ನ ಮದ್ವೆ ಆಗಿ ಆರಾಮಾಗಿದ್ದಾನೆ. ಹೌದು ಅದಕ್ಕೆ, ನನ್ನ ಲೈಫ್ ಬಗ್ಗೆ ಅವನಿಗೆ ಯೋಚನೆನೇ ಇಲ್ಲ. ಎಲ್ಲರೂ ಅಷ್ಟೇನೆ, ಅವ್ರವ್ರ ಸ್ವಾರ್ಥಕ್ಕಷ್ಟೇ ಯೋಚನೆ ಮಾಡೋದೇ ಹೊರತು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಲ್ಲ. ನಾವು ಆ ಯೋಚನೆನ ತರಬೇಕು ಅಷ್ಟೇನೆ. ಅರ್ಜುನ್ ಹಠದ ಬಗ್ಗೆ ನಿನಗೆ ಗೊತ್ತು. ಹೇಗೆ ನಿನ್ನ ಮದ್ವೆ ನಡೆಸೋ ತಾಕತ್ತು ಅವನಿಗಿದೆಯೋ, ನಿನ್ನ ಮದ್ವೆ ಮುರಿಯೋ ತಾಕತ್ತು ಅವನಿಗೆ ಇರೋದು. ಮನೆ ಕೆಲ್ಸದೋಳು ಆ ಸಂಧ್ಯನ್ನೇ ತಂಗಿ ತಂಗಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದ. ಇನ್ನು ಸ್ವಂತ ತಂಗಿ ಜೀವನ ಹಾಳಾಗತ್ತೆ ಅಂದ್ರೆ ಸುಮ್ಮನೆ ಇರ್ತಾನ? ನೀನು ಅವನ್ ಮುಂದೆ ನಿಂತು ಅದೇನ್ ಮೆಲೋ ಡ್ರಾಮಾ ಮಾಡ್ತೀಯ ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಅವನು ಅಯ್ಯೋ ನನ್ನ ತಂಗಿ ಜೀವನ ಹಾಳಾಗ್ಬಾರ್ದು, ನನ್ನ ತಂಗಿ ಜೀವನ ಚೆನ್ನಾಗಿರ್ಬೇಕು ಅಂತ ಅವನೇ ಮುಂದೆ ನಿಂತು ನಿನ್ನ ಮದ್ವೆ ಮಾಡ್ಬೇಕು. ಹೌದು ಅದಕ್ಕೆ, ಈ ಜೊತೆ ಮಾತಾಡ್ತೀನಿ. ಒಟ್ನಲ್ಲಿ ನನ್ನ ವಿಕ್ಕಿ ಮದ್ವೆ ನಡಿಬೇಕು. ಏನ್ರಿ ನೀವು ಮಗು ಊಟ ಮಾಡ್ಬೇಕು ಮಾತಾಡ್ಬೇಕು? ಹೌದು, ಬಾಯಲ್ಲಿ ಬೆರಳಿಟ್ರೆ ಅದು ಇನ್ನು ಚಿಕ್ಕ ಮಗು, ನೀನೇ ತಿನ್ಸು. ನನ್ನ ಟೆನ್ಷನು ನಿನಗೆ ಅರ್ಥ ಆಗಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಇದೇ ಕಡೆ ಮನೆ ಊಟ ಆಗುತ್ತೆ. ಜೈಲಲ್ಲಿ ಮುದ್ದೆ ಊಟ ಮುರಿಯೋದಕ್ಕೆ ರೆಡಿ ಇದೆಯಾ? ಇಲ್ಲ ಅಂದ್ರೆ ಬಾಯಿ ಬಿಟ್ಟು ನಿಜ ಏನು ಅಂತ ಹೇಳು. ನೀನೇನಾದರೂ ತಪ್ಪು ಮಾಡಿದ್ರೆ ನೇರವಾಗಿ ಬೊಗಳು. ನೋಡು ವಿಕಿ, ನೇರವಾಗಿ ಪ್ರಶ್ನೆ ಕೇಳ್ತೀನಿ, ನೀನು ಅಷ್ಟೇ ನೇರವಾಗಿ ಉತ್ತರ ಕೊಡು. ಆ ಸಂಧ್ಯಾ ಕೊಲೆ ಮಾಡಿದ್ದು ನೀನಾ? ಒಂದು ವೇಳೆ ಮಾಡಿದ್ರು ಪರವಾಗಿಲ್ಲ, ನಿನಗೇನು ತೊಂದರೆ ಆಗ್ದಿರೋ ನಾನ್ ನೋಡ್ಕೋತೀನಿ. ಅಲ್ಲ, ಏನು ಅಂತ ಮಾತಾಡ್ತಿದ್ದೀರ್ರಿ? ನನ್ ವಿಕ್ಕಿ ಕೊಲೆ ಮಾಡೋದಾ? ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯೋ? ಕೈಗೆ ಬಂದಿ ಸೆಂಟ್ರಲ್ ಮಿನಿಸ್ಟರ್ ಪೋಸ್ಟ್ ಈ ನನ್ನ ಮಗನಿಂದ ಕೈ ತಪ್ಪು ಹೋಗೋ ಆಗಿದೆ.
ನೀವೇನು ಚಿಂತೆ ಮಾಡೋದು ಬೇಡ. ಕೇಸು ನನ್ನ ತಲೆ ಮೇಲೆ ಬರಲ್ಲ. ನನ್ನಿಂದ ನಿಮಗೆ ಯಾವುದೇ ರೀತಿಲೂ ತೊಂದರೆ ಆಗಲ್ಲ. ಬರೀ ನನ್ನ ಸೀಟಿನ ಚಿಂತೆ ಅಲ್ಲ ಮಗನೇ, ಇದು ನಿನ್ನ ಜೀವನದ ಪ್ರಶ್ನೆನೂ ಹೌದು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಿನ್ನ ರಿತು ಮದುವೆ ನಡೆಯೋಲ್ಲ. ಡ್ಯಾಡ್, ನೀವು ಮದುವೆ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬಿಡಿ. ತಲೆ ಮೇಲೆ ತಲೆ ಬಿದ್ರು ರಿತು ನನ್ನನ್ನೇ ಮದುವೆ ಆಗದು. ಈಗಂತೂ ನನ್ನನ್ನು ಮದುವೆ ಆಗೋದು ಬಿಟ್ಟವಳಿಗೆ ಬೇರೆ ದಾರಿನೇ ಇಲ್ಲ. ಏನ್ ಹೇಳ್ತಾ ಇದೆಯೋ? ಟೈಮ್ ಬಂದಾಗ ಎಲ್ಲ ನಿಮಗೆ ಗೊತ್ತಾಗುತ್ತೆ ಡ್ಯಾಡ್. ಈ ಸ್ಕ್ಯಾಮಲ್ಲಿ ನಿಮ್ಮ ಮತ್ತು ನಿಮ್ಮ ಮಗನ ಹೆಸರು ಆಚೆ ಬರೋದಿಲ್ಲ. ಸವಾರಿ ಎಲ್ಲೋ ಹೊರಟಾಗಿದೆ. ತರಕಾರಿ ತರಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಓ, ಆ ಕೆಲಸ ಎಲ್ಲ ಬರುತ್ತಾ? ನಾನೆಲ್ಲೋ ಬರೀ ಗಂಟ್ಲು ಹರ್ಕೊಂಡು ಕಿರ್ಚಾಡಕ್ ಒಂದೇ ಬರುತ್ತೆ ಅನ್ಕೊಂಡೆ. ಮನೆ ಕೆಲಸ ಎಲ್ಲ ಬರುತ್ತೆ. ಗುಡ್. ಮನೆ ಹೆಂಗಸರಿಗೆ ಮನೆ ಕೆಲಸ ಎಲ್ಲ ಗೊತ್ತಿರೋದು ಒಳ್ಳೇದೆ. ನಾ ಹೋಗಿ ಬರ್ತೀನಿ. ನಿಂತ್ಕೋ. ಒಬ್ಳೆ ಹೋಗ್ತಾ ಇದೀಯಾ? ಮಾವ ಹೋಗ್ಲಾ? ಧಾರಾಳವಾಗಿ ಅಕ್ಕ ತಂಗಿ ಇಬ್ರು ಕಷ್ಟ ಸುಖ ಮಾತಾಡ್ಕೊಂಡು ಹೋಗ್ಬಿಟ್ಟು ಬನ್ನಿ. ಪರವಾಗಿಲ್ಲ, ನಾನು ಒಬ್ಳೆ ಹೋಗ್ಬಿಟ್ಟು ಬರ್ತೀನಿ. ಹೇಳಿದ್ ಕೇಳಿಸ್ಲಿಲ್ವಾ? ಇಬ್ರು ಹೋಗಿ ಬನ್ನಿ. ಮಾವ, ನಾನು ಎಲ್ಲ ನೋಡ್ಕೋತೀನಿ. ಸವಾರಿ ಮಾರ್ಕೆಟ್ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ. ಏಯ್ ನಿಂತ್ಕೊಳೆ, ನಾನು ಬಂದೆ. ರಿತು, ಮನೇಲೆ ಮಾತಾಡ್ಬೋದಿತ್ತಲ್ಲ, ಇಲ್ಲೇ ಕರ್ಕೊಂಬಂದೆ. ರಿತು, ಹೀಗ್ ಸೈಲೆಂಟ್ ಆಗಿದ್ರೆ ನನಗೇನ್ ಅರ್ಥ ಆಗ್ಬೇಕು? ಹೇಳು ಏನಂತ. ಬ್ರೋ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನ್ನನ್ನು ನೀನಾದ್ರೂ ಅರ್ಥ ಮಾಡ್ಕೊಂತೀಯ ಅನ್ಕೊಂಡಿದ್ದೀನಿ. ಅಪ್ಪ ಅಮ್ಮ ನನಗೆ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಗೊತ್ತು, ಆದ್ರೆ ನಾನು ಲವ್ ಮಾಡ್ತಿದ್ದೀನಿ. ಅದು ಗೊತ್ತು. ಗೊತ್ತಿದ್ರು ಯಾಕೆ ಬ್ರೋ ಸುಮ್ನಿದ್ಯಾ? ಯಾಕೆ ಅಂದ್ರೆ ನಿನಗ್ ತಲೆ ಕೆಟ್ಟಿದೆ ಅಂತ. ಗೊತ್ತಿದ್ದು ನಿನ್ನ ಹಾಳ್ ಬಾವಿಗೆ ತಳ್ಬಾರ್ದು ಅಂತ. ಅಲ್ಲ ರಿತು, ಅವನೆಂತ ಲೋಫರ್ ಅಂತ ನಿನಗೆ ಗೊತ್ತಿಲ್ವಾ? ಮೊದ್ಲು ನನ್ ಮಾತನ್ನ ಪೂರ್ತಿಯಾಗಿ ಕೇಳಿಸ್ಕೊ ಬ್ರೋ. ನಾವಿಬ್ರು ಒಬ್ರನ್ನೊಬ್ರು ತುಂಬಾ ಇಷ್ಟ ಪಡ್ತಿದೀವಿ. ನನ್ ಮದ್ವೆ ಅಂತ ಆದ್ರೆ ಅದು ವಿಕ್ಕಿನ ಮಾತ್ರ. ಸ್ಟಾಪ್ ಇಟ್ ರಿತು. ಅಲ್ಲ, ಏನ್ ಹೇಳ್ತಿದ್ಯಾ ಅಂತ ಪರಿಜ್ಞಾನ ಆದ್ರೂ ಇದೆಯಾ? ಹೋಗಿ ಹೋಗಿ ಅಂತ ಕ್ರಿಮಿನಲ್ ಕ್ರಿಮಿನಲ್ ಅಂತ ಯಾರು ಹೇಳಿದ್ದು? ಕೋರ್ಟ್ ಹೇಳ್ತಾ? ಜನ ಹೇಳಿದ್ರ? ಯಾರು ಅಲ್ಲ, ಭಾರ್ಗವಿ ಮಾತ್ರ ಹೇಳಿದ್ದು. ನೋಡ್ರಿತು, ಈ ವಿಷಯದಲ್ಲಿ ನನ್ನ ಹೆಂಡತಿನ ಮಧ್ಯೆ ತರಬೇಡ. ಯಾಕ್ ತರ್ಬಾರ್ದು ಹೇಳು? ಇದೆಲ್ಲ ಆಗ್ತಿರೋದು ಅವಳಿಂದ. ಮಾಡ್ದಿರೋ ತಪ್ಪಿಗೆ ನನ್ ವಿಕ್ಕಿ ಮೇಲೆ ಅಪವಾದ ಹೊಡ್ಸಿದಾಳ ಅವಳು. ಅದ್ ಬಿಡು, ಎಲ್ಲ ವಿಷಯ ಬಿಟ್ಬಿಡೋಣ. ಬರೀ ಮದ್ವೆ ವಿಷಯ ಮಾತ್ರ ಮಾತಾಡೋಣ. ನೀನು ಎಲ್ರನ್ನೂ ಎದ್ರಾಕೊಂಡ್ ಮದ್ವೆ ಮನೆಯಿಂದ ನಿನ್ಗೆ ಇಷ್ಟ ಹುಡುಗಿನ ಮದ್ವೆ ಆಗ್ ಬರ್ಬೋದು. ಆದ್ರೆ ನಾನ್ ಇಷ್ಟಪಟ್ಟಿರೋ ಹುಡುಗನ್ನ ಮದ್ವೆ ಆಗ್ಬಾರ್ದು. ಯಾ ನ್ಯಾಯ ಬ್ರೋ? ಏ ರಿತು, ಆ ವಿಕ್ಕಿನೂ ಭಾರ್ಗವಿನೂ ಒಂದೇ ಅಲ್ಲ. ಆ ಲೋಫರ್ ಭಾರ್ಗವಿ ಜೊತೆ ಕಂಪೇರ್ ಮಾಡ್ಬೇಡ. ಬ್ರೋ, ವಿಕ್ಕಿನ ಪದೇ ಪದೇ ಲೋಫರ್ ಅಂತ ಕರಿಬೇಡ. ನಿನ್ಗೆ ಭಾರ್ಗವಿ ಸ್ಪೆಷಲ್, ನನ್ಗೂ ಹಾಗೆ ನನ್ ವಿಕ್ಕಿ ಕೂಡ ಸ್ಪೆಷಲ್. ನಿನ್ಗೆ ವಿಕ್ಕಿ ಕಂಡ್ರೆ ಆಗಲ್ಲ,
ಅವನ್ ಬಗ್ಗೆ ತಪ್ಪು ಕಲ್ಪನೆ ಇದೆ ಅಂತ ನನ್ಗೂ ಗೊತ್ತು. ನೋಡು, ಆ ನಿನ್ ಕೋಪ ದ್ವೇಷ ಎಲ್ಲಾನು ಪಕ್ಕಕ್ಕಿಟ್ಬಿಡು. ಒಂದೇ ಒಂದ್ಸಲ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡು ಬ್ರೋ. ನೋಡ್ರಿತು, ನೀನ್ ಏನೇ ಹೇಳಿದ್ರು ಚಿಕ್ಕಿ ಈ ಮದ್ವೆಗೆ ಖಂಡಿತ ಒಪ್ಪಲ್ಲ. ಒಂದು ಒಳ್ಳೆ ಹುಡುಗನ್ ಹುಡುಕಿ ನಿನಗ್ ಮದ್ವೆ ಮಾಡ್ಬೇಕು ಅಂತ ಕನ್ಸ್ಕೊಂಡಿದ್ದಾರೆ ಗೊತ್ತಾ? ನೋಡು, ನಾನು ಅವ್ರ ಪರವಾಗಿ ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಆ ವಿಕ್ಕಿನ ಮರೆತ್ ಬಿಡು. ನಿನಗೂ ಒಳ್ಳೇದು, ನಮ್ ಫ್ಯಾಮಿಲಿಗೂ ಒಳ್ಳೇದು. ರಿತು, ಇಲ್ಲಿ ನೋಡು, ಅಳ್ಬೇಡ ರಿತು. ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೋ. ನಾನು ಇನ್ನೂ ಒಳ್ಳೇದಕ್ಕೆ ಹೇಳ್ತಾ ಇರೋದು. ನೋಡು, ಆ ವಿಕ್ಕಿ ಸರಿ ಇಲ್ಲ. ನೀನಷ್ಟೇ ಅಲ್ಲ, ನಿನ್ ಜಾಗದಲ್ಲಿ ಯಾರೇ ಇದ್ರು ನನ್ನ ನಿರ್ಧಾರ ಇದೇ ಆಗ್ತಿತ್ತು. ಅವನ ಜೊತೆ ಮದ್ವೆ ಮಾಡಿ ನಿನ್ ಜೀವನನ ನಮ್ ಕೈಯಾರೆ ನಾವು ಹಾಳು ಮಾಡಕ್ಕಾಗತ್ತಾ? ನೋಡು, ದಯವಿಟ್ಟು ಅರ್ಥ ಮಾಡ್ಕೊ. ಬ್ರೋ, ಅಪ್ಪ ಅಮ್ಮ ಏನೋ ದೊಡ್ಡವರು, ಜನರೇಷನ್ ಗ್ಯಾಪ್ ಇದೆ, ಅವ್ರಿಗೇನೋ ಅರ್ಥ ಆಗಲ್ಲ. ನಿನ್ಗೂ ನನ್ ಮಾತಾಡ್ತಾ ಆಗಲ್ವಾ? ಎಷ್ಟೋ ವರ್ಷದಿಂದ ಒಬ್ರನ್ನ ಲವ್ ಮಾಡಿ ಅವ್ರನ್ನ ಮರ್ತ್ಬಿಡಕ್ಕಾಗತ್ತಾ? ವಿಕ್ಕಿ ಇಲ್ದ ನನ್ ಖಂಡಿತ ಬದುಕಲ್ಲ ಬ್ರೋ. ನಾನು ಅವನನ್ನ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಲ್ಲ. ಒಂದ್ ವೇಳೆ ಪ್ರಯತ್ನ ಪಟ್ರೆ ನಾನಂತೂ ಸತ್ತೇ ಹೋಗ್ತೀನಿ. ಋತು, ಸಾಯೋ ಮಾತೆಲ್ಲ ಯಾಕೆ ಆಡ್ತಿದೀಯಾ? ಅಲ್ಲ ರೀತು, ನನ್ ಮಾತು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಚಿನ್ನ ಸೂಜಿ ಅಂತ ಕಣ್ಣಿಗೆ ಚುಚ್ಕೊಳಕ್ಕಾಗತ್ತಾ? ನೋಡು, ಒಬ್ರು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತಂದಾಗ ಅವ್ರನ್ನ ಮರೆಯೋದೇ ಒಳ್ಳೇದು. ನಿನ್ ಫ್ಯೂಚರ್ ಬಗ್ಗೆ, ನಿನ್ ಲೈಫ್ ಬಗ್ಗೆ ಒಂದ್ಸಲ ಯೋಚನೆ ಮಾಡು. ನಿನ್ಗೆ ಅವ್ನ್ ಬೇಕಾ? ಬ್ರೋ, ನನ್ನ ಪ್ರೆಗ್ನೆಂಟ್. ರಿತು, ಏನ್ ಹೇಳ್ತಿದ್ಯಾ ನೀನು? ಹೌದು ಬ್ರೋ, ನನ್ನ ಹೊಟ್ಟೆಲಿ ವಿಕ್ಕಿ ಮಗು ಬೆಳೀತಿದೆ. ರಿತು, ಈ ವಿಷಯನ ಮನೇಲಿ ಹೇಳಿದ್ರೆ ನನ್ನನ್ನು ಸಾಯಿಸಾಯ್ಬಿಡ್ತಾರೆ. ಬ್ರೋ, ಪ್ಲೀಸ್, ನೀನೇ ನಮ್ಮಿಬ್ರು ಮದ್ವೆನ ಮಾಡ್ಬೇಕು. ಪ್ಲೀಸ್. ನೀ ನನ್ನ ಅಣ್ಣ ಅಂತ ನಂಬಿಕೆಯಿಂದ ಇದನ್ನೆಲ್ಲ ಹೇಳ್ಕೊಂತಿದ್ದೀನಿ. ಇದನ್ನೆಲ್ಲ ಯಾರ ಹತ್ರನೂ ಹೇಳ್ಕೊಳ್ದೆ ನಾನು ಎಷ್ಟು ಕಷ್ಟ ಪಡ್ತಿದ್ದೀನಿ ಗೊತ್ತಾ ಬ್ರೋ? ಹೇಗಾದ್ರೂ ಮಾಡಿ ಈ ಮದ್ವೆ ಮಾಡು. ನನ್ನ ಹೊಟ್ಟೆಲಿ ಈಗ ವಿಕ್ಕಿ ಮಗು ಬೆಳೀತಿದೆ. ಈ ಮದ್ವೆ ತುಂಬಾನೇ ಅವಶ್ಯಕತೆ ಇದೆ. ಇದನ್ನೆಲ್ಲ ಯಾರಿಗೂ ಹೇಳಲ್ಲ. ನಾನು ಮದ್ವೆ ಮಾಡಿಸ್ತೀನಿ ಅಂತ. ಪ್ಲೀಸ್ ಪ್ಲೀಸ್ ಹೇಳು ಬ್ರೋ. ಪ್ಲೀಸ್ ನನ್ನ ಸೇವ್ ಮಾಡು. ನೋಡು, ನೀನ್ ಈ ಮದ್ವೆ ಆಗೋದು ನನ್ಗೊಂಚೂರು ಇಷ್ಟ ಇಲ್ಲ. ಆದ್ರೆ ಇಂಥ ಪರಿಸ್ಥಿತಿಲಿ ನಾನೊಬ್ಬ ಅಣ್ಣನಾಗಿ ಈ ಕರ್ತವ್ಯನ್ ಮಾಡ್ತೀನಿ. ನಿನ್ ಹೊಟ್ಟೆಲ್ ಬೆಳಿತಿರೋ ಮಗುಗೋಸ್ಕರ ಆ ವಿಕ್ಕಿನೊಪ್ಸಿ ನಿನ್ ಮದ್ವೆ ಮಾಡಿಸ್ತೀನಿ. ಎಲ್ರೂ ಮದ್ವೆಗೆ ನಾನು ಒಪ್ಪಿಸ್ತೀನಿ. ಡೋಂಟ್ ವರಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ರೇ, ನನ್ನ ಜೊತೆ ಬನ್ನಿ. ಯಾಕೇನಾಯ್ತು? ನಿಮ್ಮ ಹತ್ರ ಒಂದು ನನ್ನ ಜೊತೆ ಬನ್ನಿ. ಅಯ್ಯಯ್ಯೋ, ನೀನು ಇಷ್ಟೊಂದು ಗಾಬರಿ ಆಗ್ತಿದ್ರೆ ನನಗೆ ಭಯ ಆಗತ್ತೆ. ನೀನು ಆರಾಮಾಗಿದೆಯಲ್ವಾ? ಮನೇಲಿ ಎಲ್ಲರೂ ಆರಾಮಾಗಿದ್ದಾರಲ್ವಾ? ಮನೇಲಿ ಎಲ್ಲರೂ ಆರಾಮಾಗೇ ಇದ್ದಾರ್ರಿ. ಆದ್ರೆ ನಿಮ್ಮ ಮಗಳೇ ವಿಚಿತ್ರವಾಗಿ ಆಡ್ತಿರೋದು. ಇತ್ತೀಚೆಗೆ ತುಂಬಾ ಸುಳ್ಳು ಹೇಳ್ತಿದ್ದಾಳೆ. ಎಲ್ಲ ಹೋಗ್ತಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಯಾವಾಗ ಬರ್ತಾಳೆ ಒಂದು ಗೊತ್ತಾಗ್ತಿಲ್ಲ ರೀ. ರಿತುನ ಮತ್ತೇನ್ ಮಾಡಿದ್ಲು?
ಅವಳ ರೂಮಲ್ಲಿ ದುಡ್ಡಿತ್ತು ರೀ. ನಾನು ಪ್ರತಿ ತಿಂಗಳು ಅವಳಿಗೆ ಪಾಕೆಟ್ ಮನಿ ಕೊಡ್ತೀನಿ. ಆ ದುಡ್ಡನ್ನು ನೋಡಿ ನೀನು ಗಾಬರಿ ಆಗ್ತಿದ್ಯಾ? ಅದಲ್ಲ ರೀ, ಅವಳ ರೂಮಲ್ಲಿ ಒಂದು ಬ್ಯಾಗ್ ತುಂಬಾ ದುಡ್ಡಿತ್ತು. ಸುಮಾರು 10-15 ಲಕ್ಷ ಇತ್ತು ಅನ್ಸುತ್ತೆ. 10-15 ಲಕ್ಷನಾ? ಅಷ್ಟೊಂದು ದುಡ್ಡು ಅವಳ ಹತ್ರ ಹೇಗೆ ಬಂತು? ಎಲ್ಲಿಂದ ಬಂತು? ಅದನ್ನೇ ನಾನು ಅವಳ ಹತ್ರ ಕೇಳ್ದೆ ರೀ. ಆ ದುಡ್ಡು ನಂದಲ್ಲ, ನನ್ನ ಫ್ರೆಂಡ್ ಶ್ವೇತಂದು, ಅವಳಿಗೆ ನಾನು ವಾಪಸ್ ತಿರ್ಗಿಸ್ಕೊಡ್ತೀನಿ ಅಂತ ಅಂದ್ಲು. ಅವಳು ಹೇಳ್ತಿರೋದನ್ನೆಲ್ಲ ನೋಡಿದ್ರೆ ಅವಳು ನಮ್ಮ ಮುಚ್ಚಿಡ್ತಿದ್ದಾಳೆ ಅಂತ ಅನಿಸ್ತಿದೆ. ಸರಿ, ಅವಳು ಕೇಳ್ತೀನಿ. ರಿತು, ರಿತು ರೀ, ದುಡ್ಡಿನ ಬ್ಯಾಗ್ ಇಲ್ಲೇ ಇತ್ತು ರೀ. ನಾನೇ ನನ್ನ ಕಣ್ಣಾರೆ ನೋಡಿದಿರಿ. ಇವಾಗ ದುಡ್ಡಿನ ಬ್ಯಾಗೂ ಇಲ್ಲ. ರಿತು ರೂಮಲ್ಲಿ ಕಾಣಿಸ್ತಿಲ್ಲ ರೀ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಇನ್ನೇನು ಭಯ ಪಡ್ಬೇಡ, ಅವಳು ಮನೆಗೆ ಬರಲಿ, ಇದ್ರ ಬಗ್ಗೆ ಎಲ್ಲ ವಿಚಾರಿಸ್ತೀನಿ. ಏನು ಭಯ ಪಡ್ಬೇಡ. ಏ ಭಾರ್ಗವಿ, ಅಲ್ಲೆಲ್ಲ ಬೇಡ. ಆ ಅಂಗಡಿ ನನಗ್ ಪರಿಚಯ ಇದೆ, ಅಲ್ಲೇ ಹೋಗೋಣ ಬಾ. ಏನೇನ್ ಬೇಕೋ ತಗೋ ಹೋಗು. ಅಯ್ಯಯ್ಯೋ, ಅದ್ ಹೇಗಾಗತ್ತೆ? ಮನೆ ದೊಡ್ಡ ಸೊಸೆ ನೀನು. ನೀನ್ ಯಾವ ತರಕಾರಿ ತಗೊಳ್ತೀಯೋ ಆ ತರಕಾರಿಗೆ ನೀಟಾಗಿ ಅಡ್ಗೆ ಮಾಡಿ ಹಾಕ್ತೀನಿ. ಹೋಗು, ತಗೋ ಹೋಗು. ಹೋಗಕ್ಕ. ಈ ಬೀನ್ಸ್ಗೂ ಏನ್ ವ್ಯತ್ಯಾಸ? ಬೃಂದಕ್ಕ, ಆ ಬೀನ್ಸ್ ಬಿಡು. ನೋಡು, ಬೆಂಡೆಕಾಯಿ ಚೆನ್ನಾಗಿದೆ. ಎಷ್ಟ್ ಕೇಳು? ಬೆಂಡೆಕಾಯಿ ಕೆಜಿ 60 ರೂಪಾಯಿ. ಸರಿ, 1 kg ಕೊಡಿ. ಅಯ್ಯೋ, 1 kg ಯಾಕೆ? ಅರ್ಧ kg ಕೊಡಿ ಸಾಕು. ಈ ನುಗ್ಗೆಕಾಯಿ ಹೇಗೆ? ಕೆಜಿ 160 ರೂಪಾಯಿ. ಅಯ್ಯಯ್ಯೋ, ಕೆಜಿ 1 ಪೀಸ್ಗೆ ಎಷ್ಟು ಕೇಳು? ನನ್ ತಗೊಳಕ್ ಬಿಡ್ತೀಯಾ? ಟೊಮ್ಯಾಟೊ ಹೇಗಣ್ಣ? 40 ರೂಪಾಯಿ ಕಿಲೋ. ಈ ಬಟಾಣಿ ತಗೊಳ್ಳೋಣ, ಚೆನ್ನಾಗಿದೆ. ಭಾರ್ಗವಿ, ತಗೊಳಕ್ ಬಿಡ್ತೀಯಾ ನನ್ ಪಾಡಿಗೆ? ಸರಿ ಸರಿ ತಗೋ. ಬಟಾಣಿ ಹಾಗೆ ಅಕ್ಕ, ಈ ಪರಂಗಿ ಹಣ್ಣು ಎಷ್ಟು ಕೇಳು? ಭಾರ್ಗವಿ, ಸ್ವಲ್ಪ ಸುಮ್ನಿರ್ತೀಯಾ? ಅಯ್ಯೋ, ಸಾರಿ ಸಾರಿ ಸಾರಿ. ನಿನ್ಗೇನ್ ಬೇಕೋ ನೀನ್ ತಗೋ, ನಾನು ಬಟಾಣಿ ಆರಿಸ್ತಿರ್ತೀನಿ. ಅದ್ ಎಷ್ಟು ಆಸಕ್ತಿಯಿಂದ ತಗೋತಿದ್ದಾಳೆ. ಮನೆ ಕೆಲ್ಸಾನು ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತಿದ್ದಾಳೆ. ಅಂದ್ರೆ ನಿಜವಾಗ್ಲೂ ಇವಳು ಕೇಸ್ನ ಬಿಟ್ಟಿದ್ದಾಳೆ ಅನ್ಸ್ತಿದೆ. ಹಲೋ, ನೀನ್ ಹೇಳಿರೋ ಜಾಗಕ್ಕೆ ಕ್ಯಾಶ್ ತಗೊಂಡ್ ಬಂದಿದ್ದೀನಿ. ಅಲ್ಲಿ ರೆಡ್ ಕಾರ್ ಇದೆಯಲ್ವಾ, ಅಲ್ಲಿ ಇಟ್ಬಿಟ್ಟು ಹೋಯ್ತಾ ಇರಿ. ಏನು, ಇಲ್ಲಿಡ್ಬೇಕಾ? ಯಾರಾದ್ರೂ ಎತ್ಕೊಂಡೋದ್ರೆ? ಅದೆಲ್ಲ ನಿಮಗೆ ಬೇಕಾಗಿಲ್ಲ. ಅಲ್ಲಿ ರೆಡ್ ಕಾರ್ ಇದೆ ಅಂತ ಹೇಳ್ದಲ್ವಾ, ಹಿಂತಿರುಗ್ದಾರೆ ದುಡ್ಡು ಇಟ್ಬಿಟ್ಟು ಹೋಯ್ತಾ ಇರಿ. ಏನ್ ಮರ್ಯಾದೆ ಇಲ್ದವ್ರಂಗ್ ಮಾತಾಡ್ತಿದ್ಯಾ? ಮೇಡಮ್, ಹೇಳ್ತಾ ಇದ್ದೀನಲ್ವಾ, ಅಲ್ಲಿ ದುಡ್ಡು ಇಟ್ಬಿಟ್ಟು ಹೋಯ್ತಾ ಇರಿ.
ಮೇಡಮ್ ನೀವು ಹೇಳ್ದಾಗೆ ರಿತು ಫೋನನ್ನು ಟ್ಯಾಪ್ ಮಾಡಿ ಅವಳನ್ನೇ ಫಾಲೋ ಮಾಡಿದೆ. ಅವಳು ಇದೇ ಮಾರ್ಕೆಟಿಗೆ ಬಂದು ದುಡ್ಡಿಟ್ಟು ಹೋದ್ಲು. ಆ ರೌಡಿ ಆ ದುಡ್ಡನ್ನ ತಗೊಂಡು ತರಕಾರಿ ಅಂಗಡಿ ಕಡೆಗೆ ಹೊರಟಿದ್ದಾನೆ. ಭಾರ್ಗವಿ, ಯಾರ್ದು ಫೋನು? ಕ್ರೆಡಿಟ್ ಕಾರ್ಡ್ ಅಕ್ಕ, ಅವರೇ ಫೋನ್ ಮಾಡಿದ್ರು. ಕೆಲ್ಸಾನೇ ಇಲ್ಲ, ನಿನಗ್ ಕ್ರೆಡಿಟ್ ಕಾರ್ಡ್ ಬೇರೆ ಕೊಡ್ತಾರ? ಸುಮ್ಮನ್ ಬಟಾಣಿ ಆರ್ಸ್ಕೊ.